Loki is number 15 Kulekira. ಇಪ್ಪತ್ತಾರನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಹಬ್ಬ ಚೇನಂಡ ಹಾಕಿ ಫೆಸ್ಟಿವಲ್ 2026 ಏಪ್ರಿಲ್ 5ರಿಂದ ಮೇ 2ರವರೆಗೆ ನಾಪೋಕ್ಲುವಿನಲ್ಲಿ ನಡೆಯಲಿದೆ ಹಾಕಿ ಹಬ್ಬ. ಸುಮಾರು 400ಕ್ಕೂ ಹೆಚ್ಚು ಪುರುಷ ಹಾಕಿ ತಂಡಗಳು, 120 ಮಹಿಳಾ ಹಾಕಿ ತಂಡಗಳು ಭಾಗವಹಿಸುವ ನಿರೀಕ್ಷೆ. ಹಾಕಿ ಜೊತೆಗೆ ಮ್ಯಾರಥಾನ್ ಮತ್ತು ಗ್ರಾಮೀಣ ಕ್ರೀಡೆಗಳ ಆಯೋಜನೆ. ಈ ಬಾರಿ ಚೇನಂಡ ಕುಟುಂಬದಿಂದಲೂ ದಾಖಲೆ ನಿರ್ಮಿಸಲು ಸಿದ್ಧತೆ. ಹಾಕಿ ಹಬ್ಬದ ಪ್ರಯುಕ್ತ ಚೇನಂಡ ಕುಟುಂಬದಿಂದ ಹಸಿರು ಉಳಿಸಿ ಗಿಡ ನೆಡುವ ಕಾರ್ಯಕ್ರಮ, ಡಾಗ್ ಶೋ, ಕೃಷಿ ಚಟುವಟಿಕೆ ಬಗ್ಗೆ ವಿಚಾರ ಸಂಕಿರಣ ಮತ್ತಿತರ ವೈವಿಧ್ಯಮಯ ಕಾರ್ಯಕ್ರಮಗಳು. ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಚೇನಂಡ ಕುಟುಂಬದ ಸದಸ್ಯರಿಗೆ ಸನ್ಮಾನ, ಗೌರವ. ಕೊಡಗು ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಕೊಡಗು ಅಂತಂದ್ರೆ ಒಂದು ರೀತಿಯಲ್ಲಿ ಸೈನ್ಯದಿಂದ ಹಿಡಿದು, ಆಟಗಾರರಿಂದ ಹಿಡಿದು, ಕಲಾವಿದರಿಂದ ಹಿಡಿದು ಬಹಳಷ್ಟರ ಮಟ್ಟಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾದಂಥವ್ರು. ಕೊಡಗಿನಲ್ಲೂ ಕೂಡ ಬಹಳಷ್ಟು ಮಂದಿ ನಾವು ಹಾಕಿ ಆಟಗಾರರನ್ನ ನೋಡ್ಬೋದು. ಕೊಡಗು ಅಂದ್ರೆ ಹಾಕಿ ಅಂದ್ರೆ ಕೊಡಗು ಅನ್ನುವಂಥ ಒಂದು ವಾತಾವರಣ ನಿಜವಾಗ್ಲೂ ಇತ್ತೀಚೆಗೆ ಬೆಳವಣಿಗೆ ಆಗ್ತಿರೋದನ್ನ ನಾವು ಕಾಣ್ಬೋದು. ಬಹುಶಃ ಕೊಡವ ಕುಟುಂಬಗಳ ನಡುವಿನ ಕೌಟುಂಬಿಕ ಕೊಡವ ಹಾಕಿ ಹಬ್ಬ ನಾವು ಸುಮಾರು 25 ವರ್ಷಗಳಿಂದ ಕಾಣ್ತಾ ಬರ್ತಾ ಇದ್ವಿ. ಪ್ರತಿ ವರ್ಷ ಒಂದೊಂದು ಕೊಡವ ಕುಟುಂಬಗಳು ಈ ಹಾಕಿ ಹಬ್ಬವನ್ನ ಆಯೋಜನೆ ಮಾಡೋದ್ರೊಂದಿಗೆ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥದ್ದು. ಕಳೆದ ಬಾರಿ ಮತ್ತು ಅದಕ್ಕೆ ಹಿಂದಿನ ಬಾರಿ ನಡೆದಂತ ಎರಡೂ ಕುಟುಂಬಗಳು ನಡೆಸಿಕೊಟ್ಟಂತ ಈ ಕೌಟುಂಬಿಕ ಹಾಕಿ ಹಬ್ಬ ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿರುವಂಥದ್ದು. ಈ ಬಾರಿ ಈ ಒಂದು ಸುಂದರವಾದ ನಮ್ಮ ಕೊಡಗಿನಲ್ಲಿ ನಡೆಯುವಂತ ಸುಂದರವಾದ ಹಾಕಿ ಹಬ್ಬವನ್ನ ಆಯೋಜನೆ ಮಾಡ್ತಾ ಇರುವಂತದ್ದು ಚೇನಂಡ ಕುಟುಂಬಸ್ಥರು. ಇವತ್ತು ನಾವು ಚೇನಂಡ ಕುಟುಂಬಸ್ಥರ ಜೊತೆಗಿದ್ದೀವಿ ಮತ್ತು ಯಾವ ರೀತಿ ಈ ಮುಂದಿನ ಹಾಕಿ ಹಬ್ಬವನ್ನ ಅವರು ಆಯೋಜನೆ ಮಾಡಿದ್ದಾರೆ, ಅದ್ರ ಜೊತೆಗೆ ಅದರಲ್ಲಿ ಯಾವ ರೀತಿ ವಿಶೇಷತೆಗಳು ಇದ್ದಾವೆ ಅನ್ನೋದನ್ನ ಅವ್ರ ಹತ್ರ ಕೇಳ್ಕೊಂಡು ಹೋಗೋಣ. ಇವತ್ತು ನಮ್ಮೊಂದಿಗೆ ಚೇನಂಡ ಕುಟುಂಬದ ಈ ಹಾಕಿ ಇದರ ಅಧ್ಯಕ್ಷರಾದಂತ ಶ್ರೀಯುತ ಚೇನಂಡ ಕರುಂಬಯ್ಯನವರಿದ್ದಾರೆ. ಅದ್ರ ಜೊತೆ ಕಾರ್ಯದರ್ಶಿ ಆದಂತಹ ಶ್ರೀಯುತ ಚೇನಂಡ ಮಾದೇವರಿದ್ದಾರೆ. ಸರ್, ಕಾರ್ಯಕ್ರಮ ತಮಗೆ ಆತ್ಮೀಯ ಸ್ವಾಗತ. ತಾವು ಅಧ್ಯಕ್ಷರಾಗಿದ್ದೀರಿ. ಬಹುಶಃ ಇದು 25ನೇ ವರ್ಷ ಕಳೆದು 26ನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಹಬ್ಬ ನಡೀತಾ ಇದೆ. ಕಳೆದ ಬಾರಿ ಕೂಡ ಅತಿ ವಿಜೃಂಭಣೆಯಿಂದ ಕಳೆದ 25 ವರ್ಷಗಳಿಂದ ಒಂಥರ ವಿಜೃಂಭಣೆಯಿಂದ ಕೊಡಗಿನ ಎಲ್ಲರಿಗೂ ಒಂದು ರೀತಿ ಕೊಡವ ಕೌಟುಂಬಿಕ ಹಾಕಿ ಹಬ್ಬ ಅಂದ್ರೆ ಏನೋ ಒಂಥರ ಖುಷಿ ಅದು ನೋಡ್ಲಿಕ್ಕೆ. ಮತ್ತು ಅದ್ರ ಜೊತೆಗೆ ವಿಭಿನ್ನ ಕಾರ್ಯಕ್ರಮಗಳ ಆಯೋಜನೆ ಕೂಡ ಇರ್ತದೆ. ತುಂಬಾ ಚಂದ, ಎಲ್ಲ ಕಡೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಈ ಬಾರಿಯ ವಿಶೇಷತೆಗಳು ನಿಮ್ಮ ಚೇನಂಡ ಕುಟುಂಬದಿಂದ ಪ್ಲಾನ್ ಮಾಡ್ಕೊಂಡಿದ್ದೀರಿ. ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಸರ್? ಸಿದ್ಧತೆಗಳು ಅಂತ ಹೇಳಿದ್ರೆ ಈಗ ನಮ್ಮ ಸೆಕ್ರೆಟರಿ ಅವರೇ ಮಾತಾಡ್ಬೇಕು ಸಿದ್ಧತೆ ವಿಚಾರ ಬಗ್ಗೆ. ಸರ್, ಹಾಕಿ ಮೈದಾನದ ಬಗ್ಗೆ ಮಾತಾಡ್ತೀನಿ. ಇದು ಜನ ತಿಮ್ಮಯ್ಯ ಸ್ಟೇಡಿಯಂ ಅಲ್ಲಿ ಹಾಕಿ ಪಂದ್ಯಾವಳಿ ನಡೆಯುತ್ತೆ. ಆಗ ಈಗಾಗಲೇ ನಾವು ಜೂನಿಯರ್ ಕಾಲೇಜಿಗೆ ಸೇರಿದಂತಹ 3 ಮೈದಾನಗಳನ್ನು ನಾವು ಅವರಿಂದ ಅನುಮತಿ ಪಡ್ಕೊಂಡಿದೀವಿ. ಅದ್ರ ಜೊತೆಗೆ ಈಗ 4ನೇ ಮೈದಾನ 2024ರಲ್ಲಿ ಕುಂಡಿಯೊಂಡ ಕುಟುಂಬಸ್ಥರು ಮಾಡಿಕೊಡ್ತಾರೆ ಅವರು. ಆ ಗ್ರೌಂಡ್ ಈಗ ತಯಾರಿ ಇದೆ. ಒಟ್ಟು ನಾವು 4 ಮೈದಾನಗಳನ್ನು ಈ ಯೋಜನೆ ಮಾಡ್ತಿದ್ದೀವಿ. ಅಲ್ಲದೆ ಇದರಲ್ಲಿ ಹೇಗೆ ಅಂದ್ರೆ ನಾವು ಇಷ್ಟರವರೆಗೆ ಸೇರಿದಕ್ಕಿಂತ ಅತ್ಯಧಿಕ ತಂಡಗಳನ್ನು ಸೇರಿಸಿ ಯಶಸ್ವಿಯಾಗಿ ಅಭೂತಪೂರ್ವವಾಗಿ ಮಾಡ್ಬೇಕು ಅಂತೇಳಿ ನಾವು ಮಾಡೋದಕ್ಕಾಗಿ ನಾವು ಚೇನಂಡ ಕುಟುಂಬಸ್ಥರು ಕಟಿಬದ್ಧರಾಗಿದ್ದೀವಿ. ಅದಲ್ಲದೆ ಈ ಪುರುಷ ಹಾಕಿ ಟೂರ್ನಮೆಂಟ್ ಅಲ್ಲಿ ಸುಮಾರು 400ಕ್ಕೂ ಹೆಚ್ಚು ಟೀಮ್ಗಳು ಬಂದು ಸೇರುವಂತ ಆಯೋಜನೆ ಹಾಕೊಂಡಿದೀವಿ. ಇದಲ್ಲದೆ ಈ ಹೆಣ್ಮಕ್ಳಿಗಾಗಿ 5A ಸೈಡ್ ಅಂತ ಹೇಳಿ ಗೋಲ್ ಕೀಪರ್ ಇಲ್ಲದಂತೆ ಆಡುವಂತ ಆಟ, ಅದು ಫುಲ್ ಗ್ರೌಂಡ್ ಇರಲ್ಲ, ಗ್ರೌಂಡ್ ಅಲ್ಲಿ ಅರ್ಧ ಭಾಗದಷ್ಟು ಗ್ರೌಂಡ್ ಇಟ್ಕೊಂಡು ಅದು 120 ತಂಡಗಳನ್ನು ಸೇರಿಸುವಂತಹ ಒಂದು ಯೋಜನೆಗಳು ಮಾಡ್ಕೊಂಡಿದ್ವಿ. ವಿಶೇಷವಾಗಿ ಈ ಬಾರಿ ಆ ರೀತಿಯ ಯೋಜನೆಗಳನ್ನು ಮಾಡ್ಕೊಂಡಿದ್ವಿ. ಇದಲ್ಲದೆ ಸರ್, ನಾವು ಈ ಗ್ರಾಮೀಣ ಕ್ರೀಡಾಕೂಟಕ್ಕೂ ಇದರಲ್ಲಿ ಸ್ವಲ್ಪ ಒತ್ತು ಕೊಡ್ತಾ ಇದ್ವಿ. ಈಗ ಗ್ರಾಮೀಣ ಕ್ರೀಡಾಕೂಟ ಅಂತಂದ್ರೆ ಯಾವ ರೀತಿ? ಗ್ರಾಮೀಣ ಕ್ರೀಡಾಕೂಟ ಅಂದ್ರೆ ಈ ಮ್ಯಾರಥಾನ್ ಮಾಡ್ತೀವಿ ಇದರಲ್ಲಿ. ಇದಕ್ಕೆ ಮುಂಚೆ ಕುಂಡ್ಲಿಯೋಳು ಕುಟುಂಬಸ್ಥರು ನಡೆಸಿದ್ರು, ಅದನ್ನು ಮುಂದುವರಿಸ್ತೀವಿ ನಾವು. ಇದಲ್ಲದೆ 2+2 ಅಂತೇಳಿ 2 ಹೆಣ್ಮಕ್ಳು 2 ಗಂಡು ಮಕ್ಕಳು ಸೇರಿ 4x100 ರಿಲೇನು ಇದರಲ್ಲಿ ನಡೆಸ್ತೀವಿ. ಇದಲ್ಲದೆ ಬೇರೆ ಇನ್ನೂ ಆಯೋಜನೆ ಮಾಡ್ಕೊಳ್ತಾ ಇದೀವಿ. ಹಲವು ನಮ್ಮ ಟೈಮಲ್ಲಿ ಆಡಿದಂತ ಈ ಗ್ರಾಮೀಣ ಕ್ರೀಡಾಕೂಟವನ್ನು ಮಾಡಬೇಕು ಅಂತ ಹೇಳಿ
ನಾವು ಸಿದ್ಧತೆಯಲ್ಲಿದ್ವಿ. ಏನು ಉದ್ದೇಶ ಇರ್ಬೋದು ಈ ಗ್ರಾಮೀಣ ಕ್ರೀಡಾಕೂಟನ ಈಗ ಮಾಡ್ಲಿಕ್ಕೆ? ಆಕ್ಚುಲಿ ಈ ಹಳೆ ಗ್ರಾಮೀಣ ಕ್ರೀಡಾಕೂಟಗಳು ಇವತ್ತು ನಾವೇನು ಗ್ರಾಮೀಣ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ವಿ ಅದು ನಶಿಸಿ ಹೋಗ್ತಾ ಇದೆ. ಅದನ್ನು ಮುಂದೆ ತರೋಣ, ನಮ್ಮ ಯುವ ಪೀಳಿಗೆ ಗೊತ್ತಾಗಬೇಕು, ನಮ್ಮ ಚಿಕ್ಕ ಮಕ್ಕಳಿಗೆ ಇದು ಅರಿಬೇಕು ಅಂತ ಹೇಳಿ ಅದನ್ನ ಒಂದು ಯೋಜನೆ ಹಾಕೊಳ್ತಾ ಇದೀವಿ ಸರ್. ಅಧ್ಯಕ್ಷರಿಗೆ ಒಂದು ಪ್ರಶ್ನೆ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ, ಸುಮಾರು 25 ವರ್ಷಗಳ ಕಾಲ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಗಳು ನೀವು ಕಂಡಾಗೆ ಹೇಗೆ ನಡೀತಾ ಬಂತು ಅಂತ? ಎಲ್ಲ ಕುಟುಂಬಗಳು ಬಹಳ ಚೆನ್ನಾಗಿ ನಡೆಸ್ತಾ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಪಾಂಡಂಡ ಪುಟ್ಟಣಿ ಪುಟ್ಟಪ್ಪನವರು 1997ರಲ್ಲಿ ಪ್ರಾರಂಭವಾಗಿದ್ದು ಕನ್ನಡದಲ್ಲಿ. ಆಗ ಅವರ ಸಹೋದರ ಕಾಶಿ ಅವರು ಸೇರ್ಕೊಂಡು ನಡೆಸಿದಂತ ಇದರಲ್ಲಿ ಬರೀ 60 ಟೀಮ್ ಇತ್ತು ಒಂದು ಪ್ರಾರಂಭದಲ್ಲಿ. ಆಮೇಲೆ ಅದು ಬೆಳೀತಾ ಬಂದು ಸುಮಾರು ಶಾಂತೆಯಿಂದ ಕುಟುಂಬಸ್ಥರು ಇದನ್ನ ಗಿನ್ನಿಸ್ ರೆಕಾರ್ಡ್ಗೆ ಮಾಡಿದ್ರು, ಲಿಮ್ಕಾ ಇದಕ್ಕೆ ಮಾಡಿದ್ರು. ಆಮೇಲಿಂದ ಇದು ನಮ್ಮ ಕುಂಡೇಹೊಂಡ ಅವರು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಗೆ ತಗೊಂಡ್ಬಂದ್ರು. ಕಳೆದ ವರ್ಷ ಮಡಿಕೇರಿಯಲ್ಲಿ ನಮ್ಮ ಮುದ್ದಂಡ ಕುಟುಂಬಸ್ಥರು ಬಹಳ ಚೆನ್ನಾಗಿ ಆಯೋಜನೆ ಮಾಡಿದ್ರು, ಬೆಳ್ಳಿ ಹಬ್ಬವನ್ನು ಆಚರಿಸಿದ್ರು. ಅವರು ಬುಕ್ ಆಫ್ ರೆಕಾರ್ಡ್ಗೆ ಸೇರಿಸಿ ಬಹಳ ವಿಜೃಂಭಣೆಯಿಂದ ನಮ್ಮ ಅಲ್ಲಿ ನಡೆಸಿದ್ರು. ಅದೇ ರೀತಿ ಇನ್ನು ನಾವು ಈ ವರ್ಷ ಮಾಡ್ತಿದ್ದೇವೆ. ಏಪ್ರಿಲ್ 5ರಿಂದ ಮೇ 2ರವರೆಗೆ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ನಾವು ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ, ಈಗ ನಡೀತಾ ಉಂಟು. ಅದಕ್ಕೆ ನಮ್ಗೆ ಎಲ್ಲಾ ತರದ ಸಹಕಾರ ಬೇಕು ಅಂತ ಹೇಳಿ ನಾವು ಏನು ನಮ್ಮ ಕೊಡಗಿನ ಜನತೆ ಪರವಾಗಿ, ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ನಾವು ಕೇಳಿಕೊಳ್ಳುವುದೇನೆಂದರೆ ಎಲ್ಲರದ್ದು ಸಮಾರಂಭಕ್ಕೆ ಬಂದು ಸಹಕರಿಸಬೇಕು, ಎಲ್ಲ ನಮ್ಮ ಜೊತೆಗೆ ಸೇರಿ ಹಾಡವನ್ನು ಚೆನ್ನಾಗಿ ನಡೆಸಬೇಕು ಕೊಡಬೇಕು ಅಂತ ಹೇಳಿ ನಾನು ನನ್ನ ಕುಟುಂಬದ ಪರವಾಗಿ ನಾನು ಕೇಳ್ಕೊಳ್ತೇನೆ. ಬಹುಶಃ ಈ ಕೊಡವ ಕೌಟುಂಬಿಕ ಹಾಕಿ ಅನ್ನೋ ಪರಿಕಲ್ಪನೆ ಹೌದು ಪಾಂಡಂಡ ಕುಟ್ಟಪ್ಪನವರಿಗೆ ಹೇಗೆ ಬಂದಿರಬಹುದು ಅಂತ ನಿಮ್ಮ ಅನಿಸಿಕೆ? ಯಾಕೆಂತ ಹೇಳಿದ್ರೆ ಮೊದಲು ನಮ್ಮ ಸುಮಾರು ಇಂಡಿಯಾ ಟೀಮಲ್ಲಿ, ರಾಜ್ಯದ ಟೀಮಲ್ಲಿ ಸುಮಾರು ನಮ್ಮ ಕೊಡಗಿನವರು ಇರ್ತಾ ಇದ್ರು. ಈಗ ಬರ್ತಾ ಈಗ ನಮ್ಮ ನೋಡ್ತಾ ಇದ್ದೀವಿ, ಈಗ ಒಬ್ಬ ಇಬ್ಬರಾಳು ಎಲ್ಲೋ ಕಷ್ಟದಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ಅವರು ಆ ಟೈಮಲ್ಲಿ ಅವರು ಯೋಚನೆ ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮ ಇದು ಮಕ್ಕಳು ಇಂಪ್ರೂವ್ ಆಗಲಿ, ಮೇಲೆ ಬರ್ಲಿ ಅಂತ ಹೇಳೋದಕ್ಕೆ 8 ವರ್ಷದಿಂದ 92 ವರ್ಷದವರೆಗೆ ನಮ್ಮ ಇದರಲ್ಲಿ ಆಡ್ತಾ ಇದ್ದಾರೆ. ಆದ್ರೆ ಮಕ್ಕಳು ಬರ್ಲಿ ಅಂತ ಹೇಳಿ ಅವರು ಆ ರೀತಿ ಮಾಡಿದ್ದಾರೆ, ಅವರಿಗೆ ಉತ್ತೇಜನ ಕೊಡಬೇಕು. ಅದಕ್ಕಾಗಿ ನಾವು ಎಂತ ಮಾಡಿದ್ವಿ ಅಂತ ಹೇಳಿದ್ರೆ, ಮಕ್ಕಳು ಸ್ವಲ್ಪ ಮುಂದೆ ಬರ್ಲಿ ಅಂತೇಳಿ ಕಳೆದ ಸಲ ನಾವು ಮೂರ್ನಾಡಲ್ಲಿ ಪ್ರೈಮರಿ ಶಾಲೆಗೂ ಹಾಗೂ ಪ್ರೌಢಶಾಲೆ ಮಕ್ಕಳನ್ನ ಸೇರಿಸಿ ಒಂದು ಟೂರ್ನಮೆಂಟ್ ಮಾಡಿದ್ವಿ. ಅದರಲ್ಲಿ ಈಗ 2-3 ಮಕ್ಕಳನ್ನ ಆಲ್ರೆಡಿ ನಮ್ಮ ಕಾಲೇಜ್ ಹೈಸ್ಕೂಲ್ ನಲ್ಲಿ ಅವರೆಲ್ಲ ತಕೊಂಡಿದ್ದಾರೆ ಮಕ್ಕಳನ್ನ. ಅದೊಂದು ನಮ್ಮ ಚಿಂತನೆ, ಯಾಕಂದ್ರೆ ಮಕ್ಕಳು ಮುಂದೆ ಬರ್ಲಿ ಅಂತ ಹೇಳಿ ಅದೊಂದು ಭಾವನೆ ಇದೆ. ಇನ್ನು ಬಾಕಿ ಹೇಳ್ಬೇಕಷ್ಟೇ ಅಂತ ಹೇಳಿ. ಸರ್, ಕುಟ್ಟಣಿ ಕುಟ್ಟಪ್ಪ ಅವರು ಬೇಸಿಕಲಿ ಏನಂದ್ರೆ ಅವರು ಹಾಕಿ ಪ್ಲೇಯರ್. ಅವರು SBI ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವರು ಹಾಕಿ ಪ್ಲೇಯರ್ ಆಗಿ ಇದ್ರು. ಅದು ಅವರ ಪ್ರೋತ್ಸಾಹ ಅವರಲ್ಲದೆ ಅವರ ಕಾಶಿ ಕೊನ್ನಪುತ್ರ ತಮ್ಮ ಯೂನಿವರ್ಸಿಟಿ ಆಡಿ ತುಂಬಾ ಹೆಸರು ಮಾಡಿದವರು. ಅವರಿಬ್ಬರ ಯೋಜನೆ ಇತ್ತು. ಬಹುಶಃ ಅವರಿಗೆ ಆಗ ಗೊತ್ತಿದ್ದಿರ್ಬೋದು ಗೊತ್ತಿರೋ ನಮ್ಗೆ. ಅವತ್ತು 60 ತಂಡಗಳು ಕನ್ನಡದಲ್ಲಿ 1997ರಲ್ಲಿ ಶುರುವಾಗಿದ್ದ ಈ ಆಟ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. 396 ಟೀಮ್ಗಳು ಇವತ್ತು ಸೇರಿ ಆಟ ಆಡ್ತಾ ಇದೆ. ಅಲ್ಲದೆ ಈಗ ನಾವು 396 ಅಂದ್ರೆ ನಾವು ಇನ್ನೂ ಜಾಸ್ತಿ ಸೇರಿಸಬೇಕು. ಇದಕ್ಕಾಗಿ ನಾವು ಏನ್ ಮಾಡಿದ್ವಿ ಅಂದ್ರೆ, ನಮ್ಮ ಕುಟುಂಬದಿಂದಲೇ, ಚೈನಾಡ ಕುಟುಂಬದಿಂದಲೇ ನಮ್ಮ 300 ಜನ ಹೆಂಗಸರು ಸೇರಿ 4 ಟೀಮ್ ಮಾಡಿದ್ವಿ. ಆ 4 ಟೀಮ್ ಅಂದ್ರೆ ಪ್ರತಿಯೊಂದು ಕೊಡವ ಕುಟುಂಬದಲ್ಲಿ ಸುಮಾರು 1090 ಕುಟುಂಬ ಇದೆ. ಪ್ರತಿಯೊಂದು ಕುಟುಂಬವನ್ನು ಅವ್ರ ಫೋನ್ ಮೂಲಕ ಟಚ್ ಮಾಡಿ ಆಹ್ವಾನ ಮಾಡಿ 425-450 ಟೀಮನ್ನು ಸೇರಿಸಿ ಆಟ ಆಡ್ಬೇಕು ಅಂತ ನಮ್ಮ ಒಂದು ಪರಿಕಲ್ಪನೆ. ಹಾಗೂ ನಾವು ಇದು ರೆಕಾರ್ಡಿಗೆ ಹೋಗ್ತೀವೋ ಏನೋ ಗೊತ್ತಿಲ್ಲ, ಟೋಟಲಿ ಹೈಯೆಸ್ಟ್ ತಂಡವನ್ನಂತೂ ಖಂಡಿತವಾಗ್ಲೂ ಸೇರಿಸ್ತೀವಿ. ಪ್ರತಿ ವರ್ಷ ಒಂದ್ ರೀತಿಯಲ್ಲಿ ಏನಂದ್ರೆ, ಬಹುಶಃ ಆ ಒಂದು 1997-98ರ ಪರಿಸ್ಥಿತಿ ಗೊತ್ತಿಲ್ಲ. ಅದಾದ ನಂತರ ಬಹುಶಃ 2000ದ ನಂತರ ಒಂದ್ ರೀತಿಯಲ್ಲಿ ಒಳ್ಳೆ ಅನುದಾನ ಕೂಡ ಬಂತು ಸರ್ಕಾರದಿಂದ. ಹಾಕಿಗೆ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾಟಕ್ಕೆ ಒಳ್ಳೆಯ ಅನುದಾನ ಕೂಡ ಬಂತು. ಕಳೆದ ಬಾರಿ ಕೂಡ ಸುಮಾರು 1 ಕೋಟಿಯಷ್ಟು ಅನುದಾನವನ್ನ ತಂದು ಕೊಟ್ಟಿದ್ದು ಹೌದು. ಈ ಬಾರಿ ತಾವು ಅತಿ ಒಂದು ಅಚ್ಚುಕಟ್ಟತನದಿಂದ ವಿಜೃಂಭಣೆಯಿಂದ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನ ಚೈನಾಡ ಕುಟುಂಬ ಸರ್ ತಗೊಂಡಿದ್ದೀರಿ. ಸರ್ಕಾರದಿಂದ ಏನ್ ಅಪೇಕ್ಷೆ ಪಡ್ತಿರತ್ತ ಸರ್? ಸರ್ಕಾರದಿಂದ ಅಂದ್ರೆ ನಾವು ಮಾನ್ಯ ಘನತೆವೆತ್ತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿದ್ವಿ. ಅದಕ್ಕೆಲ್ಲ ನಮ್ಮ
MLA ಆದಂತ ಎಸ್ ಪೊನ್ನಣ್ಣ, Yes. ಮಂತ್ರಗೌಡ ಅವರು ಸಹ ನಮ್ಗೆ ಸಹಾಯಕ್ಕೆ ನಿಂತು, ಅಲ್ಲದೆ MLC ಸುಜಾ ಕುಶಾಲಪ್ಪನವರು ನಮ್ಗೆ ಸಹಾಯ ಮಾಡಿ ನವೆಂಬರ್ 2 ನಾವು ನಾವು ಕೊಡವ ಭಾಷೆಯಲ್ಲಿ ಪೆರುಂಗುರ್ತು ಅಂತ ಹೇಳ್ತೀವಿ, ಲೋಗೋ ಲಾಂಚ್ ಮಾಡ್ರಿ. ಹೌದು. ಅದು ಅವರ ಗೃಹ ಕಚೇರಿ ಕೃಷ್ಣದಲ್ಲಿ Yes, yes. ಆ ಕೃಷ್ಣದಲ್ಲಿ ನಡಿಬೇಕಾದ್ರೆ ಅವರು ಮಾಮೂಲಿ 1-2 ವರ್ಷದಿಂದ ಬರ್ತಾ ಇದೆ ಈ ಏನು ಗ್ರಾಂಟ್ ಅಂತ ಹೇಳೋದು ಅದು ಬರ್ತಾ ಇದೆ. ನಾವು 1 ಕೋಟಿ ಅವ್ರು ಖಂಡಿತವಾಗ್ಲು ಕೊಡ್ತೀವಿ ಅಂತ ಹೇಳಿ ಅವ್ರು ಆಶ್ವಾಸಿಸಿದ್ದಾರೆ. ಅದಕ್ಕೆ ಖಂಡಿತವಾಗ್ಲು ಬರುತ್ತೆ ಅಂತ ಹೇಳಿ, ಪ್ಲಸ್ ನಮ್ಮ ಶಾಸಕದ ದ್ವಯರು, ಅಲ್ಲದೆ ನಮ್ಮ ಲೋಕಸಭಾ ಸದಸ್ಯರಾದಂತ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಸಹ ಇದಕ್ಕೆ ಕೈ ಜೋಡಿಸಿದ್ದಾರೆ. ಅವರು ನಮಗೆ ಸಹಾಯಕ್ಕೆ ನಿಂತಿದ್ದಾರೆ. ಅಲ್ಲದೆ ಪೊನ್ನಣ್ಣ ಅವರು ನಮಗೆ, ನಾನು ಈ ಪಂದ್ಯಾವಳಿ ನಡಿಬೇಕಾದ್ರೆ ನಾನು ನಿಮ್ಮ ಸಹಾಯಕ್ಕೆ ನಿಲ್ತೀನಿ ಅಂತ ಹೇಳಿ ಅವರು ನಮಗೆ ಭರವಸೆ ನೀಡ್ತಿದ್ದಾರೆ. ಸರ್, ಈಗ ಒಂದು ರೀತಿಯಲ್ಲಿ ಎಲ್ಲ ಸರ್ಕಾರದಿಂದನೂ ಕೂಡ ತಾವು ಹೇಳಿದಂಗೆ ಏನು ಶಾಸಕ ದ್ವಯರಿದ್ದಾರೆ ಮತ್ತು ವಿಧಾನ ಪರಿಷತ್ ಸದಸ್ಯರು, ಸಂಸದರು, ಮುಖ್ಯಮಂತ್ರಿಗಳ ಕಡೆಯಿಂದನೂ ಕೂಡ ತಮಗೆ ಒಂದು ರೀತಿ ಆಶ್ವಾಸನೆ ಸಿಕ್ಕಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ತಾವು ಯಾರ್ಯಾರನ್ನ ಆಹ್ವಾನಿಸಿದ್ದೀರಾ? ಯಾರ್ಯಾರು ಬರುವಂತ ನಿರೀಕ್ಷೆಯಲ್ಲಿ ಇದ್ದೀರಾ ತಾವು? ಸರ್, ನಾವು ನವೆಂಬರ್ 2ನೇ ತಾರೀಕು ನಾವು ನಮ್ಮ ಈ ಲೋಗೋ ಲಾಂಚ್ ಮಾಡ್ಬೇಕಾದ್ರೆ ನಮ್ಗೆ ಆಶ್ವಾಸನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಾಗ್ಲೂ ಇದಕ್ಕೆ ಪಾಲ್ಗೊಳ್ತೀನಿ, ಅಂತಿಮ ಪಂದ್ಯಕ್ಕೆ ಬಂದು ನಾನು ಖಂಡಿತವಾಗ್ಲೂ ಪಾಲ್ಗೊಳ್ತೀನಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಾಡಿದ್ದು ಬಹುಶಃ 9ನೇ ತಾರೀಕಿಗೆ ನಮ್ಗೆ ಇಷ್ಟರವರೆಗೂ ಈ ಕೇಂದ್ರದಿಂದ ಕ್ರೀಡಾ ಮಂತ್ರಿಗಳು ಬಂದ ಇತಿಹಾಸ ಇಲ್ಲ. ನಾವು ಕೊನೆಯ ಬಾರಿ ಕೂಡ ಬರುವಂತದಿತ್ತು, ಬಟ್ ಬರಲಿಲ್ಲ ಅಂತ. ಮನ್ಸುಖ್ ಮಾಂಡವ್ಯ ಅಂತ ಹೇಳಿ ನಮ್ಮ ಮಾನ್ಯ ಕ್ರೀಡಾ ಮಂತ್ರಿಗಳು ಅವರನ್ನು ಭೇಟಿಯಾಗಲು ನಮ್ಮ ಒಂದು ತಂಡ, ಹಾಕಿ ಸಮಿತಿ ತಂಡದವರು, ಬ್ರಿಗೇಡಿಯರ್ CM ಶಿಯಣ್ಣ ಅವರ ನೇತೃತ್ವದಲ್ಲಿ ನಾವು ಅಲ್ಲಿ ಹೋಗಿ ಅವರನ್ನು ಭೇಟಿಯಾಗಿ ಅದಕ್ಕೂ ಸಿದ್ಧತೆ ನಡೀತಾ ಇದೆ. ಅಷ್ಟೇ ಅಲ್ಲದೆ ಈ ಫೈನಲ್ ಮ್ಯಾಚ್ಗೆ ಅವರ ಎಲ್ಲ ಬಂದು ಈ ಆಟವನ್ನು ನೋಡ್ಬೇಕು. ಅಲ್ಲದೆ ಉದ್ಘಾಟನಾ ಪಂದ್ಯದಲ್ಲೂ ಅಷ್ಟೇ ಸರ್, ನಾವು ಸುಮಾರು 5-6 ಭಾರತದ ಉತ್ತಮ ತಂಡದೊಂದಿಗೆ ಮಾತುಕತೆ ನಡೀತಾ ಇದೆ. ಅದು ಅವತ್ತು ಪ್ರದರ್ಶನ ಪಂದ್ಯಗಳು, ಒಂದು ದೇಶದ ಉತ್ತಮವಾದಂತ 2 ತಂಡಗಳು. ಅದು ಬಿಟ್ರೆ ನಮ್ಮ ಇಲ್ಲಿಯೇ ಕೊಡಗು, ಮೈಸೂರು, ಬ್ಯಾಂಗ್ಳೂರು ಅಂತ ಕೊಡಗಿನವರನ್ನೆಲ್ಲ ಸೇರಿಸಿ 2 ಟೀಮ್ ಮಾಡಿ ಅವ್ರ ಜೊತೆ ಆಟ ಆಡಿಸಿದ ಒಂದು ಪ್ಲಾನ್ ಇದೆ. ಅಲ್ಲದೆ ಇದರ ಜೊತೆ ನಾವು ಏನು ಮಾಡಿದ್ವಿ ಅಂದ್ರೆ ಜನವರಿ 1, 2, 3, 4 ನಾವು 3 ನಾಡಿನಲ್ಲೇ ಒಂದು ಪ್ರಾಥಮಿಕ ಮತ್ತೆ ಪ್ರೌಢಶಾಲಾ ಬಾಲಕ ಬಾಲಕಿಯರಿಗೆ ಒಂದು ಟೂರ್ನಮೆಂಟ್ ಮಾಡಿದ್ವಿ. ಇದು ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಸುಮಾರು 33 ತಂಡಗಳು ಪಾರ್ಟಿಸಿಪೇಟ್ ಮಾಡಿದೆ, ಭಾಗವಹಿಸಿದೆ. ಅದರಲ್ಲಿ 30 ಹುಡುಗರನ್ನ ನಾವು ಆಯ್ಕೆ ಮಾಡ್ತೀವಿ. ಈ ಆಯ್ಕೆ ಮಾಡೋದಕ್ಕೂ ನಾವು 3ನೇ ಪಾರ್ಟಿಗೆ ಇದನ್ನ ಸೆಲೆಕ್ಷನ್ ಕೊಟ್ಟಿದ್ವಿ. ಅವರು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಮಾರ್ಚ್ 15ರಿಂದ ಅವರಿಗೆ ಸುಮಾರು 1 ತಿಂಗಳ ಕಾಲ ನಾವು ಅವರಿಗೆ ಊಟೋಪಚಾರ ಎಲ್ಲ ಕೊಟ್ಟು ಅವರಿಗೆ ಅಲ್ಲಿ ತರಬೇತಿ ಕೊಡ್ತೀವಿ. ಅದರಲ್ಲಿ ಬೆಸ್ಟ್ 12 ಹುಡುಗನೇ ಆಗಲಿ ಹುಡುಗಿಲ್ಲ 12 ಪ್ಲೇಯರ್ಸ್ ನಾವು ಸೆಲೆಕ್ಟ್ ಮಾಡಿ ಅವ್ರನ್ನ ಏನ್ ಮಾಡ್ತೀವಿ ಅಂದ್ರೆ, ಈಗಾಗಲೇ ನಾವು ಇವರು ಅರುಣ್ ಮಾಚೆಯ ಅವರು ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿದ್ದಾರೆ. ಹಾಗೂ AS ಪೊನ್ನಣ್ಣ, ಮಂತ್ರಗೌಡ ಅವ್ರ ಜೊತೆ ಮಾತಾಡಿದ್ವಿ. ಅವ್ರನ್ನ ಸ್ಪೋರ್ಟ್ಸ್ ಹಾಸ್ಟೆಲ್, QIES ಅದಕ್ಕೆ ಸೇರಿಸುವುದು, ಅಲ್ಲದೆ ಹಾಕಿ ಪರಿಕರಗಳನ್ನೆಲ್ಲ ಅವರಿಗೆ ಕೊಡುವಂತ ಯೋಜನೆ ನಾವು ಹಾಕೊಂಡಿದ್ವಿ. ಒಳ್ಳೆ ಯೋಜನೆಯನ್ನ ಮಾಡಿದ್ದಾರೆ ಸರ್. ಅದರಲ್ಲಿ ಇನ್ನೊಂದು ವಿಷಯ ಅಂದ್ರೆ, ಅದರಲ್ಲಿ ಪ್ರೈಮರಿ ಸ್ಕೂಲ್ ಅಲ್ಲಿ ಹೋಗುವಂತ 2 ಹುಡುಗರು ಆಗಲೇ 2 ಸ್ಕೂಲ್ಗೆ ಅವರೊಂದು ಫ್ರೀ ಎಜುಕೇಶನ್ ತತ್ತು ತೆಗೆದು. ಖಂಡಿತ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಕ್ ಹೊರಟಾಗ ಈ ರೀತಿಯ ಒಂದು ಸೇವೆಯನ್ನು ಕೂಡ ತಮ್ಮ ಕುಟುಂಬಸ್ಥರು ಮಾಡ್ತಿರೋದು ಯಾವುದೇ ವರ್ಗಕ್ಕೂ ಮೀಸಲಿಲ್ಲ. ಖಂಡಿತ ಎಲ್ಲರಿಗೂ ಸೇರಿದ ಹಾಗೆ ಮಾಡ್ತಿರೋದು ನಿಜವಾಗ್ಲೂ ಒಂದು ರೀತಿಯ ಒಳ್ಳೆಯ ಬೆಳವಣಿಗೆ ಇತ್ತು ಮತ್ತು ಒಳ್ಳೆಯ ಸಂದೇಶ ಕೂಡ ಸಮಾಜಕ್ಕೆ. ಈಗ ಒಂದು ರೀತಿಯಲ್ಲಿ ಇಷ್ಟೆಲ್ಲ ಆಲೋಚನೆಗಳನ್ನ ಮಾಡಿ ಇಷ್ಟೆಲ್ಲ ಮಾಡ್ತಾ ಇರುವಾಗ ಬಹುಶಃ ಒಂದು ಅಂದಾಜು ವೆಚ್ಚ ಎಷ್ಟು ಖರ್ಚಾಗ್ಬೋದು ಅಂತ ನಿಮ್ಮ ಒಂದು ಪ್ಲಾನಿಂಗ್ ಇದೆ ಸರ್? ಇದು 2.5 CR ಅಂತೇಳಿ ನಾವು ಈಗ ಮಾಡ್ತಾ ಇದ್ದೀವಿ. 2.5 ಕೋಟಿ ರೂಪಾಯಿ ಖರ್ಚಾಗುವುದು ಅಂತ. ಈಗ ನಾವು ಅಂತ ಹೇಳಿದ್ರೆ ನಮ್ಮ ತಲೆ ಅಂತ ಹೇಳಿದ್ರೆ ಒಬ್ಬ ಮದುವೆ ಆದವರು ಒಂದು ತಲೆ ಅಂತ ಹೇಳಿ ಮಾಡ್ಕೊಂಡಿದ್ವಿ. ಈಗ ಮನೆಯವರಿಂದಲೇ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಅದು ಯಾಕೆಂದ್ರೆ ಇದು ಕೆಲವರಲ್ಲಿ ಇದು ಚರ್ಚೆ ನಡೀತದೆ. ಕೆಲವೊಮ್ಮೆ ಕೊಡಗಿನಲ್ಲಿ ಚರ್ಚೆ ನಡೆಯುವಂಥದ್ದು. ಕೊಡಗಿನವರು ಅಂತಲ್ಲ, ಹೊರಗಡೆಯವರು ಮತ್ತು ಕೊಡಗಿನವರು ಕೂಡ. ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾಟ ಅನ್ನುವಾಗ ಇಷ್ಟೊಂದು ವಿಜೃಂಭಣೆಯಿಂದ ನಡೆಯುವಾಗ ಸರ್ಕಾರನೇ ಇವರಿಗೆ ಸಂಪೂರ್ಣವಾಗಿ ಕೊಡ್ತದೋ ಅಥವಾ ಇವರು ಡೊನೇಷನ್ ಮೂಲಕ ಮಾಡ್ತಾರೋ ಅಥವಾ ಒಂದು ಕುಟುಂಬಸ್ಥರು ಅನ್ನುವಾಗ ಆ ಕುಟುಂಬಸ್ಥರಲ್ಲಿ ಈ ಒಂದು ರೀತಿ ಆರ್ಥಿಕ ವ್ಯವಸ್ಥೆಯನ್ನ ಹೇಗೆ ಕ್ರೋಢೀಕರಣ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗಳು ಕೆಲವೊಂದಿದೆ. ದಯವಿಟ್ಟು ಸರ್ ಹೇಳಿ ಸರ್. ಅದಕ್ಕೆ ನಾವೀಗ
ಆ ರೀತಿ ನಮ್ಮ ಕುಟುಂಬದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬದಲ್ಲಿ ಸ್ವಲ್ಪ ಲೆವೆಲ್ ಅಂತಂದ್ರೆ ಸ್ವಲ್ಪ ಹಣ ಇರೋರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ 2-3 ಲಕ್ಷ ಹಾಗೆ ನಮಗೆ ಲೋನ್ ಕೊಡ್ತಾ ಇದ್ದಾರೆ. ನಾವು ಹೇಳಿದ್ವಿ ನಾವು ಸರ್ಕಾರದಿಂದ ಬಂದ ಮೇಲೆ ನಿಮಗೆ ಆ ಹಣವನ್ನು ನಾವು ವಾಪಸ್ ಕೊಡುವಂತ ಒಂದು ವ್ಯವಸ್ಥೆ ಮಾಡಿದೀವಿ. ಅದಲ್ಲದೆ ನಾವು ರೆಸಾರ್ಟ್ ಆಮೇಲೆ MLC ಅವರ ಹತ್ರ ಹೋಗಿ ಅವರ ಕಾಂಟ್ಯಾಕ್ಟ್ ಇಂದ ಸ್ವಲ್ಪ ಅನುದಾನ ಬೇಕು ನಮ್ಗೆ, ನಾವು ಹಾಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ನಮ್ಗೆ ಕಷ್ಟ ಆಗುತ್ತೆ. ಇದು ಒಂದ್ಸಲ ಪ್ರಾರಂಭವಾಗಿರೋದನ್ನ ನಿಲ್ಲಿಸಬಾರ್ದು, ನಡೆಸುವ ಎಲ್ರು ಸೇರಿ ಅಂತ ಹೇಳುವ ಒಂದು ಭಾವನೆ ನಮ್ಮಲ್ಲಿ ಎಲ್ಲರಲ್ಲಿ ಇದೆ. ನಡೆಸಬೇಕು ಅಂತ ಹೇಳುವ ಒಂದು ಉದ್ದೇಶ ಇದೆ. ಸರ್, ಇದಕ್ಕೆ ಪೂರ್ವ ಸಿದ್ಧತೆ ಅಂತ ನಾವು ಸುಮಾರು ಒಂದು 3 ವರ್ಷದಿಂದ ಮಾಡ್ಕೊಂಡಿದ್ದೀವಿ. ಅಂದ್ರೆ ನಮ್ಮಲ್ಲಿ ಒಂದು ಒಲೆ ಅಂತೇಳಿ, ನಾನು ನಮ್ಮ ಮಕ್ಕಳು ಮದುವೆ ಆದವರು ನಿಮ್ಮ ಒಲೆ ಅಂತೇಳಿ ನಾವು ಅದನ್ನ ಆತರ ಟ್ರೀಟ್ ಮಾಡ್ತಾ ಇದ್ವಿ. ಈ ಒಲೆಗೆ 10,000 ರೂಪಾಯಿ ಅಂತೇಳಿ ನಾವು ಹಣ ಸಂಗ್ರಹ ಮಾಡಿ 3 ವರ್ಷದಿಂದ ಮಾಡ್ತಾ ಇದ್ವಿ. ಆಮೇಲೆ ನಮ್ಮಿಂದ ಚೈನಾ ಕುಟುಂಬದಿಂದ ಮದುವೆ ಆಗಿ ಹೋದವರು, ಅಂದ್ರೆ ನಮ್ಮ ಭಾಷೆಯಲ್ಲಿ ನಾವು ತಾಮನೆ ಮೂಡಿದ್ದೀವಿ, ಅವರು ನಮ್ಮ ಸಹಾಯಕ್ಕೆ ನಿಂತಿದ್ದಾರೆ. ಅದಲ್ಲದೆ ನಮ್ಮ ಅಧ್ಯಕ್ಷರು ಹೇಳಿದಾಗಿನೇ ಈ ಸ್ಪಾನ್ಸರ್ಸ್, ಈ ರೆಸಾರ್ಟ್ ಅವರು, ಆಮೇಲೆ ನಮ್ಗೆ ಈ ಕಾಫಿ ಬೆಳೆಗಾರರು, ಉತ್ತಮವಾದ ಕಾಫಿ ಅವರ ಹತ್ರ, ಆಮೇಲೆ ಬೇರೆ ಎಲ್ಲಿ ನಮ್ಗೆ ಸುಲಭವಾಗಿ ನಮ್ಗೆ ಸ್ಪಾನ್ಸರ್ಸ್ ಬರುತ್ತೋ ಅವ್ರನ್ನು ಭೇಟಿ ಆಗ್ತಾ ಇದ್ದೀವಿ. ಕೆಲವೊಂದು ದೊಡ್ಡ ಈ ಕಂಪನಿಗಳು ಏನೋ ಆ ರೀತಿಯ ಒಂದು ಸ್ಪಾನ್ಸರ್ ಮಾಡುವಂತ ರೆಸಾರ್ಟ್ಗಳು ಎಲ್ಲ ಮಾಡ್ತಾರೆ. ಓಕೆ, ಖಂಡಿತ ಸರ್. ನಿಮ್ಮ ಒಂದು ಒಳ್ಳೆ ಈ ಒಂದು 3 ವರ್ಷದಿಂದ ಸತತ ಪ್ರಯತ್ನ ಪಡ್ತಾ ಇದ್ದೀರಾ. ಆ ಪ್ರಯತ್ನಕ್ಕೆ ಖಂಡಿತ ಯಶಸ್ಸು ಸಿಗ್ತದೆ. ನಿಟ್ಟಿನಲ್ಲಿ ಖಂಡಿತ ನಿಮ್ಮ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಹೇಳ್ತಾ, ಕೊನೆಯದಾಗಿ ತಾವೇನಾದ್ರೂ ನಮ್ಮ ಕ್ರೀಡಾಪಟುಗಳಿಗಾಗ್ಲಿ ಕ್ರೀಡಾಭಿಮಾನಿಗಳಿಗಾಗ್ಲಿ ಏನಾದ್ರು ಹೇಳೋದಿದ್ರೆ ದಯವಿಟ್ಟು. ಸರ್, ನಮ್ಮ ಇಷ್ಟೊಂದು ಚಿಕ್ಕ ಜಿಲ್ಲೆ, ನಮ್ಮ ಕರ್ನಾಟಕದಲ್ಲಿ ಕೇವಲ 3 ತಾಲೂಕು, ಈಗ 5 ಆಗಿದೆ. ಈಗ ತಾಲೂಕು ತೀರಾ ಚಿಕ್ಕ ಜಿಲ್ಲೆ. ಇದರಲ್ಲಿ ಒಲಿಂಪಿಕ್ಸ್ ಅನ್ನೇ ರೆಪ್ರೆಸೆಂಟ್ ಮಾಡಿದವರು ಸುಮಾರು 7 ಪ್ಲೇಯರ್ಸ್ಗಳು. ಈಗ ನಮ್ಮ ಕೊಡವ ಹಾಕಿ ಅಕಾಡೆಮಿಯಲ್ಲಿ CS ಪೂರ್ಣಚಂದ್ ಅಂತೇಳಿ ನಮ್ಮ ತೀರಾ ಹತ್ತಿರದ ನೆಂಟರು, ಈ ತರ 7 ಜನರು ಒಲಿಂಪಿಕ್ಸ್ ಅಲ್ಲಿ ಆಡುವುದಂದ್ರೆ ದೊಡ್ಡ ವಿಷಯ ಅದು. ಅಷ್ಟೇ ಅಲ್ಲದೆ ಈ MP ಗಣೇಶ್ ಅವರು ಟೈಗರ್ ಆಫ್ ಇಂಡಿಯಾ ಅಂತ ಹೇಳಿ ಹೆಸರು ಪಡೆದವರು, ಅರ್ಜುನ ಅವಾರ್ಡಿ, ಆಮೇಲೆ ಪದ್ಮಶ್ರೀ ಅವಾರ್ಡ್, ಆತರ. ಅದಲ್ಲದೆ ಸರ್, ನಾನು ಹೆಮ್ಮೆಯಿಂದ ಹೇಳ್ಕೊಂಡ ವಿಷಯ ಏನಂದ್ರೆ, ನಾವು ಚೈನಾ ಫ್ಯಾಮಿಲಿಯಲ್ಲಿ CC ಮಾಚೆ ಅಂತೇಳಿ ಸುಮಾರು 9 ವರ್ಷ ಅವರು ರಾಷ್ಟ್ರೀಯ ಚಾಂಪಿಯನ್, ಸೈಂಟಿಫಿಕ್ ಬಾಕ್ಸರ್, ಅರ್ಜುನ ಅವಾರ್ಡ್, ಅಭಿಮನ್ಯು ಅವಾರ್ಡ್, ಸೈಂಟಿಫಿಕ್ ಬಾಕ್ಸರ್ ಅವಾರ್ಡ್ ಪಡೆದವರು. ಅವರು ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬದಲ್ಲಿ ಇದ್ದಾರೆ. ಅಲ್ಲದೆ ಈಗ ಇರುವಂತ ಭಾರತ ದೇಶದ ಕೋಚ್ ಕುಟ್ಟಪ್ಪ ಅಂತೇಳಿ, ಅವ್ರಿಗೆ ಆಗ್ಲೇ ಸ್ಪೇನ್ಗೆ ಅವರು ಟೀಮ್ ತಗೊಂಡು ಹೋಗಿದ್ದಾರೆ. ದ್ರೋಣಾಚಾರ್ಯ ಅವರು ಕೊಡವ ಕುಟುಂಬದಲ್ಲಿ ಅರ್ಜುನ ಅವಾರ್ಡ್ ಆಮೇಲೆ ದ್ರೋಣಾಚಾರ್ಯನ್ನು ಅವಾರ್ಡ್ ಪಡೆದಂತ ಏಕೈಕ ಕುಟುಂಬ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೆ. ಅಷ್ಟೇ ಅಲ್ಲದೆ ತುಂಬಾ ಖುಷಿ ಪಡುವಂತ ವಿಷಯ ಅಂದ್ರೆ, ಇವರು ಸಹ ಸುಬೇದಾರ್ ಆಗಿ ರಿಟೈರ್ಡ್ ಆದವರು, ಮಾಜಿ ಸೈನಿಕರು. ನಮ್ಮ ಕುಟುಂಬದಲ್ಲಿ 42 ಸೈನಿಕರು ರಿಟೈರ್ಡ್ ಆದವರು ಸೇರಿ, ಅದಲ್ಲದೆ ಬೋಧಕ ವರ್ಗದವರು ಸುಮಾರು 22 ಶಿಕ್ಷಕರು ನಮ್ಮಲ್ಲಿ. ಅಂದ್ರೆ ಹುಡುಗರನ್ನ ಒಂದು ದಾರಿಗೆ ತಂದಂತವ್ರು, ಬೋಧನೆ ಮಾಡಿದಂತವ್ರು ಅಂತ ಹೇಳಿ ನಿಜವಾಗ್ಲೂ ನಿಮ್ಮ ಸಂದರ್ಶನದಲ್ಲಿ ಹೇಳುವಂತ ಹೆಮ್ಮೆಯ ವಿಷಯ. ಖಂಡಿತ ಸರ್. ನಿಮ್ಮ ಒಂದು ಏನು ಇದರಲ್ಲಿ ಈ ತ್ಯಾಜ್ಯ ವಿಲೇವಾರಿದೊಂದು ನಾವು ಇದು ಮಾಡ್ಕೊಂಡ್ವಿ. ಮುದ್ದಡ ಟೂರ್ನಮೆಂಟ್ ಅಲ್ಲಿ ತ್ಯಾಜ್ಯ ವಿಲೇವಾರಿಯನ್ನು ಅವರು ಯಶಸ್ವಿಯಾಗಿ ಮಾಡಿದ್ದಾರೆ. ಅದು ನಾವು ಮುಂದುವರಿಸಿಕೊಂಡು ಹೋಗ್ತೀವಿ. ಅವರು ಇನ್ನು ಹಳೆ ಟೂರ್ನಮೆಂಟ್ ಅಲ್ಲಿ ಇದಕ್ಕೆ ಮುಂಚೆ ಆದಂತ ಪಂದ್ಯದಲ್ಲಿ ಅವ್ರು ಏನೇನ್ ಮಾಡಿದ್ದಾರೆ ಅದರಲ್ಲಿ ಉತ್ತಮವಾದ ಏನಿದೆ ಅದು ನಡ್ಸ್ಕೊಂಡು ಹೋಗ್ತೀವಿ. ಅಲ್ಲದೆ ಕೊಡುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದಲ್ಲದೆ ಈ ಸ್ಟಾರ್ಟ್ಅಪ್ ಹೊಸ ಉದ್ದಿಮೆಗಳು ಈಗ ಬೇಕಾದ ಶುರು ಆಗ್ತಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕೊಡಗಿನವರಿಗೆ ಆದ್ಯತೆಯನ್ನು ಕೊಟ್ಟು ಹೊಸ ಉದ್ಯಮಿಗಳಿಗೆ ನಾವು ನಡೆಯುವಂತ ಟೂರ್ನಮೆಂಟ್ ಅಲ್ಲಿ ಅವರಿಗೆ ಒಂದು ಸಪರೇಟ್ ಆಗಿರೋ ಸೆಮಿನಾರ್ ಟೈಪ್ ಮಾಡೋದು, ಅಥವಾ ಅವ್ರಿಗೆ ಏನೋ ಲಾಭವಾಗುತ್ತೋ ಆ ತರದಲ್ಲಿ ಒಂದು ಯೋಜನೆ ಮಾಡ್ಕೊಂಡಿದೀವಿ. ಅವ್ರು ಬಂದು ಅವ್ರ ವಿಷಯ ಮಾತಾಡ್ಬೋದು, ಎಲ್ಲರನ್ನು ಸೇರ್ಬೋದು ಅಂತ ಹೇಳಿ ನಮ್ಮ ಒಂದು ಪರಿಕಲ್ಪನೆ. ಅದು ಅಲ್ಲದೆ ನಮ್ಮ ಗ್ರಾಮದಲ್ಲಿ ಮತ್ತಂಡ ರೋಹನ್ ಬೋಪಣ್ಣ, ಅದು ನಮ್ಮ ಗ್ರಾಮದಲ್ಲಿ ಅದೊಂದು ಹೆಮ್ಮೆಯ ಒಂದು ವಿಚಾರ. ಅವ್ರನ್ನ ನಾವು ಈಗ ಕರೆಸಿದ್ದೇವೆ, ಅರ್ಜುನ ಅವಾರ್ಡ್, ಅವರು ಪದ್ಮಶ್ರೀ ಅವಾರ್ಡ್. ರೈಟ್. ಓಕೆ ವೀಕ್ಷಕರೇ, ಇದು ಚೇನಡ ಕುಟುಂಬಸ್ಥರು ಈಗ ಮುಂದೆ ಏಪ್ರಿಲ್ 5ರಿಂದ ಆರಂಭ ಮಾಡ್ತಿರುವಂತ, ಒಂದು ಮೇ 2ರವರೆಗೆ ಆರಂಭ ಮಾಡ್ತಿರುವಂತ ಚೇನಡ ಹಾಕಿ ಕಪ್ ಏನು ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾಟ, ಇದರಲ್ಲಿ ಬಹಳಷ್ಟು ವೈಭವಯುತವಾಗಿ, ಜೊತೆಗೆ ವಿಶಿಷ್ಟವಾದ ಕೆಲವೊಂದು ವಿಚಾರಗಳನ್ನ ಅಳವಡಿಸ್ಕೊಂಡು ಮತ್ತು ವಿಭಿನ್ನವಾಗಿ ಕಳೆದ ಬಾರಿಗಿಂತ ವಿಭಿನ್ನ ಪರಿಕಲ್ಪನೆಯೊಂದಿಗೆ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದಾರೆ. ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಮತ್ತು ಮತ್ತೊಂದು
ಇದೊಂದು ರೆಕಾರ್ಡ್ ಆಗೋ ಹಾಗೆ ಆಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭ ಹಾರೈಸ್ತಾ ಮತ್ತಷ್ಟು ಈ ಚೇನಂಡ ಕುಟುಂಬಸ್ಥರ ಮತ್ತು ಇನ್ನು ಇಬ್ರು ಬಹುಶಃ ಪದಾಧಿಕಾರಿಗಳಿದ್ದಾರೆ, ಅವರೊಂದಿಗೆ ಕೂಡ ಮಾತಾಡ್ತಾ ಹೋಗೋಣ ಅಂತ ಹೇಳ್ತಾ ಒಂದು ಬ್ರೇಕ್ ತಗೋತೀನಿ. ಬ್ರೇಕ್ ನಂತರ ಮತ್ತೆ ಚೇನಂಡ ಕುಟುಂಬಸ್ಥರೊಂದಿಗೆ ಹಾಕಿ ಪಂದ್ಯಾಟದ ಬಗ್ಗೆ ಮಾತಾಡ್ತಾ ಹೋಗೋಣ. Noki, it's number 15 Kuletina. ಇಪ್ಪತ್ತಾರನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಹಬ್ಬ ಚೇನಂಡ ಹಾಕಿ ಫೆಸ್ಟಿವಲ್ 2026 ಏಪ್ರಿಲ್ 5ರಿಂದ ಮೇ 2ರವರೆಗೆ ನಾಪೋಕ್ಲುವಿನಲ್ಲಿ ನಡೆಯಲಿದೆ ಹಾಕಿ ಹಬ್ಬ. ಸುಮಾರು 400ಕ್ಕೂ ಹೆಚ್ಚು ಪುರುಷ ಹಾಕಿ ತಂಡಗಳು, 120 ಮಹಿಳಾ ಹಾಕಿ ತಂಡಗಳು ಭಾಗವಹಿಸುವ ನಿರೀಕ್ಷೆ. ಹಾಕಿ ಜೊತೆಗೆ ಮ್ಯಾರಥಾನ್ ಮತ್ತು ಗ್ರಾಮೀಣ ಕ್ರೀಡೆಗಳ ಆಯೋಜನೆ. ಈ ಬಾರಿ ಚೇನಂಡ ಕುಟುಂಬದಿಂದಲೂ ದಾಖಲೆ ನಿರ್ಮಿಸಲು ಸಿದ್ಧತೆ. ಹಾಕಿ ಹಬ್ಬದ ಪ್ರಯುಕ್ತ ಚೇನಂಡ ಕುಟುಂಬದಿಂದ ಹಸಿರು ಉಳಿಸಿ ಗಿಡ ನೆಡುವ ಕಾರ್ಯಕ್ರಮ, ಡಾಗ್ ಶೋ, ಕೃಷಿ ಚಟುವಟಿಕೆ ಬಗ್ಗೆ ವಿಚಾರ ಸಂಕಿರಣ ಮತ್ತಿತರ ವೈವಿಧ್ಯಮಯ ಕಾರ್ಯಕ್ರಮಗಳು. ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಚೇನಂಡ ಕುಟುಂಬದ ಸದಸ್ಯರಿಗೆ ಸನ್ಮಾನ, ಗೌರವ.